ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ ಅಕ್ರಮ ಶಸ್ತ್ರಾಸ್ತ್ರ ಹೊಂದಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಮುಖಂಡ ಮಹೇಶ್ ಶೆಟ್ಟಿ ತಿಮರೋಡಿಗೆ ಬಂಧನ ಭೀತಿ ಶುರುವಾಗಿದೆ. ವಿಚಾರಣೆಗೆ ಹಾಜರಾಗಿಲ್ಲ ಆರೋಪಿ ಮಹೇಶ್ ಶೆಟ್ಟಿ ತಿಮರೋಡಿ. ಹಾಗಾಗಿ ಬಂಧನ ಭೀತಿ ಇವಾಗ ಶುರುವಾಗಿರುವಂತದ್ದು. ನಿನ್ನೆ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಹಾಜರಾಗಬೇಕಿತ್ತು ತಿಮರೋಡಿ ಅವರು ವಿಚಾರಣೆಗೆ, ಆದ್ರೆ ಹಾಜರಾಗಿಲ್ಲ. ಹಾಗಾಗಿ ಬಹುಶಃ ಬಂಧನ ಆಗಬಹುದು ಅಂತ ಹೇಳಿ ಭಯ ಶುರುವಾಗಿದೆ ಈಗ. ಹೀಗಾಗಿ ತಿಮರೋಡಿಗೆ ಮೂರನೇ ಬಾರಿ ನೋಟಿಸ್ ಕೊಡುವಂತ ಸಾಧ್ಯತೆ ಇದೆ. ಎಂದು ತಿಮರೋಡಿ ಮನೆಗೆ ನೋಟಿಸ್ ಅಂಟಿಸುವ ಪೊಲೀಸರು ಸದ್ಯ ಬಂಧನದ ಭೀತಿಯಿಂದ ತಲೆಮರೆಸಿಕೊಂಡಿದ್ದಾರೆ ತಿಮರೋಡಿಯವರು. ಈಗಾಗಲೇ ಅವರ ಮನೆಯಲ್ಲಿ ಒಂದಷ್ಟು ಶಸ್ತ್ರಾಸ್ತ್ರಗಳು ಸಿಕ್ಕಿರುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ವಿಚಾರಣೆಗೆ ಬರಬೇಕು ಅಂತ ಹೇಳಿ ನೋಟಿಸ್ ಕೂಡ ಹೋಗಿರುತ್ತೆ. ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ ಅಕ್ರಮ ಶಸ್ತ್ರಾಸ್ತ್ರ ಹೊಂದಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ನೋಟಿಸ್ ಹೋಗಿರುತ್ತೆ. ಆದ್ರೆ ಇವರು ಯಾವುದಕ್ಕೂ ತಲೆ ಕೆಡಿಸ್ಕೋತಾ ಇಲ್ಲ, ವಿಚಾರಣೆಗೆ ಬರ್ತಾ ಇಲ್ಲ. ಇಷ್ಟು ಸಲ ನೋಟಿಸ್ ಕೊಟ್ಟರು ಕೂಡ ಬಂದಿಲ್ಲ. ಈಗ ತಲೆ ಮರೆಸ್ಕೊಂಡೆಲ್ಲ ಹೋಗಿದ್ದಾರೆ. ಹಾಗಾಗಿ ಬಹುಶಃ ಮುಂದಿನ ದಿನಗಳಲ್ಲಿ ಅವ್ರನ್ನ ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಹಾಗೆ ನಿನ್ನೆ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಅವರು ಬರಬೇಕಿತ್ತು, ಆದ್ರೆ ಬರಲಿಲ್ಲ. ಹಾಗಾಗಿ ಪೊಲೀಸ್ ಅವರು ಈಗ ಮತ್ತೊಮ್ಮೆ ಅಂದ್ರೆ ಮೂರನೇ ಬಾರಿ ಏನಾದ್ರೂ ನೋಟಿಸ್ ಕೊಡೋಣ ಅಂತ ಹೇಳಿ ಇಲ್ಲಿ ತೀರ್ಮಾನ ಮಾಡ್ಕೊಳ್ತಾ ಇದ್ದಾರೆ. ಇಂದು ತಿಮರೋಡಿ ಮನೆಗೆ ನೋಟಿಸ್ ಅಂಟಿಸಿ ಹೋಗುವಂತ ಸಾಧ್ಯತೆ ಇದೆ. ಸದ್ಯ ಬಂಧನದ ಭೀತಿಯಿಂದ ತಲೆಮರೆಸಿಕೊಂಡಿದ್ದಾರೆ ತಿಮರೋಡಿ ಅವರು. ಹಾಗಾಗಿ ಅವರ ಮನೆಯಲ್ಲಿ ಏನ್ ತಲ್ವಾರ್ಗಳು ಸಿಕ್ಕಿತ್ತು ಅಥವಾ ಏರ್ಗನ್ ಏನ್ ಸಿಕ್ಕಿತ್ತು, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪ್ರಕರಣ ಇರುವಂತದ್ದು. ಹಾಗಾಗಿ ನೋಟಿಸ್ ಕೊಟ್ಟು ಅವರಿಗೆ ವಿಚಾರಣೆಗೆ ಹಾಜರಾಗುವಂತೆ ಇಲ್ಲಿ ಪೊಲೀಸರು ಸೂಚನೆ ಕೊಡ್ತಾ ಇದ್ದಾರೆ. ಆದ್ರೆ ಇವರು ತಲೆಮರೆಸಿಕೊಂಡಿದ್ದಾರೆ ಅನ್ನುವಂತ ಆರೋಪ ಇದೆ. ಇನ್ನು ಧರ್ಮಸ್ಥಳ ಕೇಸ್ ಸಂಬಂಧ ಅರ್ಜಿಯಲ್ಲಿ ಆರೋಪ ಏನಿದೆ? 1995ರಿಂದ 2014ರವರೆಗೆ ನೂರಾರು ಶವಗಳನ್ನ ಹೂಳಲಾಗಿದೆ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂಳಲಾಗಿದೆ ಅನ್ನುವಂತ ಆರೋಪ. ಇದರಲ್ಲಿ ಅರ್ಜಿದಾರರನ್ನ ಬಲವಂತಾಗಿ ಬಳಸಿಕೊಳ್ಳಲಾಗ್ತಾ ಇದೆ. ಅರ್ಜಿಯಲ್ಲಿ ಆರೋಪಿ ಚಿನ್ನಯ್ಯಯಿಂದ ಕೆಲ ಆರೋಪಗಳು ಕೇಳಿ ಬರ್ತಾ ಇದೆ. 1995ರಿಂದ 1998ರವರೆಗೆ ನೂರಾರು ಶವ ತೇಲಿ ಬಂದಿತ್ತು. ನೇತ್ರಾವತಿ ನದಿ ತೀರದಲ್ಲಿ ಅನೇಕ ಶವಗಳನ್ನ ನೋಡಿದ್ದೇವೆ. ಕೆಲ ಶವ ಕೊಳೆತ ಸ್ಥಿತಿಯಲ್ಲಿ ನದಿಯಿಂದ ತೆಗೆಯಲಾಗಿದೆ ಅನ್ನುವಂಥದ್ದು ಗಂಭೀರವಾದಂತ ಆರೋಪಗಳು ಇವೆಲ್ಲ. ನೋಡಿ, ಯಾವ ಇಯರ್ ಅಲ್ಲಿ ಏನೆಲ್ಲ ಆಗಿತ್ತು ಅನ್ನುವಂಥದ್ದು ಅರ್ಜಿಯಲ್ಲಿ ಆರೋಪಗಳನ್ನ ಮಾಡಿರುವಂಥದ್ದು. ಈ ಒಂದು ಅರ್ಜಿಯಲ್ಲಿ ಉಲ್ಲೇಖ ಆಗಿದೆ. ಧರ್ಮಸ್ಥಳ ಕೇಸ್ ಸಂಬಂಧಪಟ್ಟಂತೆ ಈ ಒಂದು ಅರ್ಜಿಯಲ್ಲಿ ಇಷ್ಟೆಲ್ಲ ಆರೋಪಗಳು ಉಲ್ಲೇಖ ಆಗಿರುವಂಥದ್ದು. ಕೆಲವೊಂದು ನೇತ್ರಾವತಿ ನದಿ ತೀರದಲ್ಲಿ ಅನೇಕ ಶವಗಳು ತೇಲಿ ಬರ್ತಾ ಇತ್ತು, ಬಂದಿವೆ, ನಾವು ಕೂಡ ನೋಡಿದ್ದೀವಿ. ಅದರಲ್ಲೂ ಕೂಡ ಕೆಲ ಶವಗಳು ಕೊಳೆತಂತಹ ಸ್ಥಿತಿಯಲ್ಲಿ ನದಿಯಿಂದ ತೆಗೆಯಲಾಗಿದೆ ಅನ್ನುವಂಥ ಗಂಭೀರ ಆರೋಪ. ಯಾವ ವರ್ಷದಲ್ಲಿ ಯಾವ ಇಯರ್ ಅಲ್ಲಿ ಇದೆಲ್ಲ ಆಗಿದೆ ಅನ್ನುವಂಥದ್ದು ಈ ಒಂದು ಅರ್ಜಿಯಲ್ಲಿ ಉಲ್ಲೇಖ ಆಗಿದೆ. ರಿಟ್ ಅರ್ಜಿಯಲ್ಲಿ ಇಷ್ಟೆಲ್ಲ ಉಲ್ಲೇಖ ಆಗಿರುವಂಥದ್ದು. ಇದರಲ್ಲಿ ಅರ್ಜಿದಾರರನ್ನ ಬಲವಂತಾಗಿ ಬಳಸ್ಕೊಳ್ತಿದ್ದಾರೆ ಅನ್ನುವಂಥ ಆರೋಪವೂ ಇದೆ. ಅರ್ಜಿಯಲ್ಲಿ ಆರೋಪಿ ಚಿನ್ನಯ್ಯದಿಂದ ಕೆಲ ಆರೋಪಗಳು ಮಾಡಿದ್ದಾರೆ. ಈಗಾಗಲೇ ಚಿನ್ನಯ್ಯನ ಹೇಳಿಕೆಗಳು, ಸ್ವಇಚ್ಛೆಯಿಂದ ಹೇಳಿಕೆಗಳು ಏನಿತ್ತು, ಇದೆಲ್ಲವೂ ಕೂಡ ಇನ್ನೂ ಕೂಡ ಪೂರ್ಣ ಆಗಿಲ್ಲ, ಇನ್ನೂ ಪೂರ್ಣಗೊಂಡಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಹುಶಃ ಇನ್ನು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೇಳಿಕೆಗಳನ್ನು ದಾಖಲಿಸುವಂತಹ ಸಾಧ್ಯತೆ ಇದೆ. ಇನ್ನ ಅದೇನೇನು ಹೇಳ್ತಾನೋ ಚಿನ್ನಯ್ಯ, ಅದೇನೋ ಯಾರಿಗ್ ಗೊತ್ತು. ಇನ್ನ ಅದರಲ್ಲಿ ಒಂದಷ್ಟು ಹೆಸರುಗಳು ಕೂಡ ಹೇಳಿದ್ದಾನೆ. ಒಂದು ಕಡೆ ಚಿನ್ನಯ್ಯನ ವಿಡಿಯೋಸ್ಗಳು ವೈರಲ್ ಆಗ್ತಾ ಇದೆ. ತಿಮರೋಡಿ ಜೊತೆ ಮಾತಾಡಿರುವಂತ ವಿಡಿಯೋಸ್ಗಳು ಒಂದು ಕಡೆ ವೈರಲ್ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಇಲ್ಲಿ ಸ್ವಇಚ್ಛೆಯಿಂದ ಹೇಳಿಕೆಗಳನ್ನ ಕೊಡ್ತಾ ಇದ್ದಾನೆ ಚಿನ್ನಯ್ಯ. ಹಾಗಾಗಿ ಈ ಒಂದು ಹೇಳಿಕೆಗಳಲ್ಲಿ ಎಷ್ಟು ಜನರ ಹೆಸರಿದೆ, ಯಾರ್ಯಾರಿಗೆ ಏನೇನು ಗಂಡಾಂತರ ಕಾದಿದೆ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಈ ಒಂದು ವಿಚಾರಣೆ ವೇಳೆ ಅಥವಾ ಸ್ವಇಚ್ಛೆ ಹೇಳಿಕೆಗಳನ್ನ ಏನ್ ಕೊಡ್ತಾ ಇದ್ದಾನೋ ಚಿನ್ನಯ್ಯ, ಈ ಸಂದರ್ಭದಲ್ಲಿ ಏನಾದ್ರೂ ಯಾರ್ಯಾರ ಹೆಸರುಗಳನ್ನ ಉಲ್ಲೇಖ ಮಾಡಿದಾರೋ ಅವರಿಗೂ ಕೂಡ ಬಹುಶಃ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯುವಂತ ಸಾಧ್ಯತೆ ಇದೆ. ಇನ್ನು ರಿಟ್ ಅರ್ಜಿಯಲ್ಲಿ ಏನೆಲ್ಲ ಇದೆ? ಹೆಣ ಸುಡೋದ್ರಲ್ಲಿ ಅರ್ಜಿದಾರರನ್ನ ಬಲವಂತವಾಗಿ ಬಳಕೆ ಮಾಡಿಕೊಂಡಿದ್ದಾರೆ. ಶವದಲ್ಲಿ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿರುವಂತಹ ಮಹಿಳೆಯರು ಇದ್ರು ಅನ್ನುವಂತ ಆರೋಪ. ರಿಟ್ ಅರ್ಜಿಯಲ್ಲಿ ಇದೆಲ್ಲವೂ ಕೂಡ ಮೆನ್ಷನ್ ಆಗಿರುವಂತದ್ದು. ಹೆಣ ಸುಡೋದ್ರಲ್ಲಿ ಅರ್ಜಿದಾರರನ್ನ ಬಲವಂತವಾಗಿ ಬಳಸಿಕೊಂಡಿದ್ದಾರೆ. ಅದರ ಜೊತೆಗೆ ಶವದಲ್ಲಿ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿರೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇತ್ತು. ಬಡವರು ಮತ್ತು ಯಾತ್ರಿಕರು ಕೂಡ ಹತ್ಯೆಯಾಗಿದ್ದಾರೆ. ಅರ್ಜಿಯಲ್ಲಿ ಆರೋಪಿ ಚಿನ್ನಯ್ಯನಿಂದ ಕೆಲ ಆರೋಪಗಳು ಇದು. 1995ರಿಂದ 98ರವರೆಗೆ ನೂರಾರು ಶವಗಳು ತೇಲಿ ಬಂದಿವೆ. ಧರ್ಮಸ್ಥಳ ಕೇಸ್ ಸಂಬಂಧ ಅರ್ಜಿಯಲ್ಲಿ ಆರೋಪಗಳು ಈ ರೀತಿಯಾಗಿ ಇರುವಂತದ್ದು. 1995ರಿಂದ 2014ರವರೆಗೆ ನೂರಾರು ಶವಗಳು ಹೂಳಲಾಗಿದೆ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂಳಲಾಗಿದೆ ಅಂತ ಹೇಳಿ ರಿಟ್ ಅರ್ಜಿಯಲ್ಲಿ ಮೆನ್ಷನ್ ಆಗಿದೆ. ಇದರಲ್ಲಿ ಅರ್ಜಿದಾರರನ್ನ ಬಲವಂತವಾಗಿ ಬಳಸಿಕೊಂಡಿದ್ದಾರೆ. ಅರ್ಜಿಯಲ್ಲಿ ಆರೋಪಿ ಚಿನ್ನಯ್ಯನಿಂದ ಇಷ್ಟೆಲ್ಲಾ ಆರೋಪಗಳು ಇಲ್ಲಿ
ಕೇಳಿ ಬರ್ತಾ ಇರುವಂಥದ್ದು. ಒಂದಷ್ಟು ಶವಗಳು ತೇಲಿ ಬರ್ತಾ ಇತ್ತು. ಅದರಲ್ಲೂ ಕೂಡ ಆ ಒಂದು ಶವಗಳನ್ನ ನೋಡ್ತಾ ಇದ್ರೆ ಎಲ್ಲೋ ಅವರು ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಅಂತ ಹೇಳಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇತ್ತು ಅಂತ ಹೇಳಿ ಚಿನ್ನಯ್ಯ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ರಿಟರ್ಜಿಯಲ್ಲಿ ಇಷ್ಟೆಲ್ಲ ಮೆನ್ಷನ್ ಆಗಿದೆ. ಹಾಗಾಗಿ ಇನ್ನು ರಿಟರ್ಜಿಯಲ್ಲಿ ಇಷ್ಟೆಲ್ಲ ಇದೆ ಅಂತಂದ್ರೆ ಇನ್ನು ಏನೆಲ್ಲ ಇರಬಹುದು, ಇನ್ನು ಏನೆಲ್ಲ ಹೇಳಿರಬಹುದು ಈತ. ಈಗಾಗಲೇ ಒಂದು ವಿಡಿಯೋ ಏನು ವೈರಲ್ ಆಗ್ತಾ ಇದೆ ಚಿನ್ನಯ್ಯದು. ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ಗಂಭೀರ ಆರೋಪ ಕೂಡ ಮಾಡಿರ್ತಾನೆ. ಅಂದ್ರೆ ವಿಡಿಯೋ ನಂಬರ್ 19 ಅಂತ ಏನು ವೈರಲ್ ಆಗ್ತಾ ಇದೆ, ಈ ಒಂದು ವಿಡಿಯೋದಲ್ಲಿ ಸೌಜನ್ಯ ಕೇಸ್ ಬಗ್ಗೆಯೂ ಮಾತಾಡಿರ್ತಾರೆ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಜೊತೆ ಕೂತ್ಕೊಂಡು ಮಾತಾಡುವಂತ ಸಂದರ್ಭದಲ್ಲಿ ಸೌಜನ್ಯ ಬಗ್ಗೆಯೂ ಇಲ್ಲಿ ಮಾತಾಡ್ತಾರೆ ಅವರು ಚಿನ್ನಯ್ಯ. ಅದರ ಜೊತೆಗೆ ನಾರಾಯಣ ಅನ್ನುವಂತ ಒಬ್ಬ ವ್ಯಕ್ತಿ ಇದ್ದ. ಆ ಸಂದರ್ಭದಲ್ಲಿ ಅವರು ಕೂಡ ಮೂಲತಃ ಧರ್ಮಸ್ಥಳದವರೇ, ಅವರಿಗೂ ಕೂಡ ಬೆತ್ತಲೆ ಮಾಡಿ ಹೊಡೆದಿದ್ರು. ನಾವು ಕೂಡ ಇದರಲ್ಲಿ ಇದ್ವಿ, ರೂಮ್ ಬಾಯ್ಸ್ ಏನಿದ್ರು ಅವ್ರ ಜೊತೆ ಸೇರ್ಕೊಂಡು ನಾವು ಹೊಡೆದಿದ್ದೀವಿ. ಇದಾದ ನಂತರ ಜಾಗ ಖಾಲಿ ಮಾಡಬೇಕು ಅಂತ ಹೇಳಿದ್ರು. ಅವನ ತಲೆ ಮೇಲೆ ಕಲ್ಲೆತ್ತು ಹಾಕಿದ್ರು. ಇಷ್ಟೆಲ್ಲ ಆರೋಪಗಳನ್ನ ಮಾಡಿರುವಂಥದ್ದು ಚಿನ್ನಯ್ಯ. ಹಾಗಾಗಿ ಅದರ ಜೊತೆಗೆ ಇದೀಗ ರಿಟ್ ಅರ್ಜಿಯಲ್ಲಿ ಇಷ್ಟೆಲ್ಲ ಇರುವಂಥದ್ದು. ಬಡವರು ಮತ್ತು ಯಾತ್ರಿಕರು ಕೂಡ ಹತ್ಯೆ ಆಗಿದ್ದಾರೆ. ಯಾರೆಲ್ಲ ಅಲ್ಲಿ ಧರ್ಮಸ್ಥಳಕ್ಕೆ ಬರ್ತಾ ಇದ್ರು ಆ ಯಾತ್ರಿಕರು ಕೂಡ ಹತ್ಯೆ ಆಗಿದ್ದಾರೆ ಅನ್ನುವಂಥ ಆರೋಪ ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ಒಂದಷ್ಟು ಮಹಿಳೆಯರ ಶವಗಳು ತೇಲಿ ಬರ್ತಾ ಇತ್ತು. ಆ ಶವಗಳನ್ನ ನೋಡ್ತಾ ಇದ್ರೆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇತ್ತು ಎಲ್ಲೋ ಅವರು ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇತ್ತು ಅಂತೇಳಿ ಗಂಭೀರವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ ಚಿನ್ನಯ್ಯ. ಹಾಗಾಗಿ ಒಂದು ಕಡೆ ಸ್ವಇಚ್ಛೆಯಿಂದ ಹೇಳಿಕೆಗಳನ್ನ ಹೇಳೋದು, ಅದರ ಜೊತೆಗೆ ಈ ರೀತಿಯಾದಂತಹ ರಿಟ್ ಅರ್ಜಿಯಲ್ಲಿ ಮೆನ್ಷನ್ ಆಗಿರುವಂಥದ್ದು ಎಲ್ಲವೂ ಕೂಡ ಒಂದಕ್ಕೊಂದು ಸಿಂಕ್ ಆಗ್ತಾ ಇದೆ. ಆದರೂ ಕೂಡ ಈ ಒಂದು ಧರ್ಮಸ್ಥಳ ಕೇಸಲ್ಲಿ ಅದೆಷ್ಟು ಪ್ರಕರಣಗಳಿದೆಯೋ ಏನೋ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಈ ಒಂದು ವಿಚಾರಣೆಯ ಸಂದರ್ಭದಲ್ಲಿ ಎಲ್ಲಾ ಮಾಹಿತಿ ಕೂಡ ಹೊರಗೆ ಬಂದೇ ಬರುತ್ತೆ. ಇದಾಗಿತ್ತು ಈ ಹೊತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ರೆಬಲ್ ಟಿವಿ.